ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಕೇಸ್ನಲ್ಲಿ ಎಲ್ರಿಗೂ ಒಂದು ನಂಬಿಕೆ ಬಂದಿದೆ. ನೀವು ಹೇಳಿದ್ರಿ ಈಗ ಎಲ್ರಿಗೂ ಒಂದೇ ನ್ಯಾಯ ಅನ್ನುವಂಥದ್ದು. ಪೊಲೀಸರು ಬಹಳ ದಿಟ್ಟವಾದಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಕೇಸ್ನಲ್ಲಿ ಬಹಳ ಅವರ ಶ್ರಮ ಬಹಳ ಪ್ರಮುಖವಾಗಿ ಕಾಣಿಸುತ್ತೆ. ಯಾವುದೇ ಇನ್ಫ್ಲುಯೆನ್ಸು ಯಾವುದು ಎಲ್ಲದನ್ನೂ ಹೊರತುಪಡಿಸಿ ಎಸ್ ಈ ಇಂತಹ ಒಂದು ಕುಕೃತ್ಯ ಮಾಡಿದವ್ರಿಗೆ, ಇಂತಹ ಒಂದು ಕೆಲಸ ಮಾಡಿದವ್ರಿಗೆ, ಬೀಭತ್ಸವಾಗಿ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಪೊಲೀಸರು ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಲ್ವಾ. ಸೊ ದರ್ಶನ್ ಅವರ ವಿಚಾರಕ್ಕೆ ಬಂದರೆ, ದರ್ಶನ್ ತಮ್ಮ ಜೊತೆಯಲ್ಲಿ ಇದ್ದಂಥವರ ಯಾರ ಜೊತೆಯಲ್ಲೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಎಲ್ಲರ ಜೊತೆಯಲ್ಲೂ ಕೂಡ ತಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಂಡಿದ್ದಾರೆ. ನಾವು ಭಾಳಷ್ಟು ಜನರನ್ನು ಕೇಳಿದಾಗ ದರ್ಶನ್ ಕುಡಿಯೋವರೆಗೂ ಒಂದು ವ್ಯಕ್ತಿ, ಕುಡಿದ ನಂತರ ಇನ್ನೊಂದು ವ್ಯಕ್ತಿ ಅನ್ನುವಂಥದ್ದು. ಸರ್ ಅದೇನೋ ಹೇಳ್ತಾರೆ ಗೊತ್ತಾ, ದೇವ್ರಂಥ ಮನುಷ್ಯ ನಾಯಂಥ ಬುದ್ಧಿ ಅಂತ. ಸೊ ಅದಾಗಬಾರ್ದು ಎಲ್ಲೂ ಅಷ್ಟೇ. ಬಟ್ ನಾನು ಹೇಳೋದೇನೆಂದರೆ ಅವ್ರವ್ರ ಆಯ್ಕೆ ಸರ್. ಕುಡಿಯೋದು ಬಿಡೋದು ಅವ್ರವ್ರ ಆಯ್ಕೆ. ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಇವಾಗ ನಾವು ಯಾವತ್ತೂ ಕುಡಿಯೋಂಥ ಹವ್ಯಾಸಗಳು ಹಿಡ್ಕೊಳ್ಳಿಲ್ಲ. ನಮಗೇನು ಎಲ್ಲೇ ಹೋದರೂ ಹೊಟ್ಟೆ ತುಂಬ ತಿಂತೀವಿ ಬರ್ತೀವಿ ಅಷ್ಟೇ. ಒಬ್ಬ ಮನುಷ್ಯ ತೃಪ್ತಿ ಪಡೋದು ಊಟದಲ್ಲಿ ಮಾತ್ರ. ಒಂದು ಲೆವೆಲ್ವರೆಗೂ ತಿಂದಮೇಲೆ ಸಾಕಪ್ಪ ತುಂಬ ಚೆನ್ನಾಗಿತ್ತು ಅಂತ ಅಷ್ಟೇ. ಕುಡಿಯೋದು ನಿಮಗೆ 3 ಬಾಟ್ಲು ಕುಡಿಬೋದು, 4 ಬಾಟ್ಲು ಕುಡಿಬೋದು. ಕೆಲವರು ಒಂದು ಗ್ಲಾಸ್ಗೆ ಕಂಟ್ರೋಲ್ ತಪ್ತಾರೆ, ಇನ್ನೊಬ್ಬರು 3-4 ಬಾಟ್ಲು ಕುಡಿದ್ರು ಕಂಟ್ರೋಲ್ ತಪ್ಪಲ್ಲ. ಹಂಗೆ ಅದು ಅವ್ರವ್ರ ಚಾಯ್ಸ್ ಸರ್. ಬಟ್ ಇವಾಗ ನನಗೇನೋ ನನ್ನ ಆರೋಗ್ಯಕ್ಕೆ, ಇವಾಗ ನಾವು ಉದಾಹರಣೆಗೆ ನನಗೇನೋ ಒಂದು ತಿಂದರೆ ನನಗೆ ಅರಗಿಸ್ಕೊಳಕ್ಕಾಗಲ್ಲ ಅಂತ ಗೊತ್ತಿದ ಮೇಲೆ ನಾನು ಅದನ್ನು ತಿನ್ನಕ್ಕೆ ಹೋಗ್ಬಾರ್ದು. ಇಲ್ಲ ನನಗೆ ಇಷ್ಟು ಸಾಕು ಗುರು, ಇವಾಗೇನೋ ಒಂದು ನಾನು ಉದಾಹರಣೆಗೆ ಸರ್, ನಾನೊಬ್ಬ ನಾನ್ ವೆಜ್ ಪ್ರಿಯ ಸರ್. ಇತ್ತೀಚೆಗೆ ಅದೊಂದು ಪೂಜೆ ಹೆಸರಲ್ಲಿ ನಾನ್ ವೆಜ್ ಬಿಟ್ಬಿಡೆ ಸರ್. ನೀವು ನಂಬ್ತಿರಲ್ಲೋ 5-6 kg ಎಕ್ಸಸೈಸ್ ಮಾಡದೆ ಕಡಿಮೆ ಆಗ್ಬಿಟ್ಟೆ ಸರ್. ನಾನು ಅವಾಗ ಅನ್ಕೊಡೋ ಗುರು ನನಗೆ ಶತ್ರುನೇ ನಾನ್ ವೆಜ್ ಅಲ್ಲಪ್ಪ, ಇನ್ಮೇಲೆ ಕಡಿಮೆ ಮಾಡ್ಕೊಬೇಕಪ್ಪ. ಯಾಕಂದರೆ ನನ್ನ ಮಕ್ಕಳಿಗೋಸ್ಕರ, ನನ್ನ ಕುಟುಂಬ, ನಂಬ್ಕೊಂಡಿರೋರ್ಗೋಸ್ಕರ ಅದನ್ನಾದರೂ ನಾವು ಆರೋಗ್ಯವಾಗಿರಬೇಕು. ನನ್ನ ಮಕ್ಕಳಿಗೆ ನನ್ನ ಆಸ್ತಿ ಕೊಟ್ಟರೆ ಸಾಲದು ಸರ್, ನನ್ನ ಪ್ರೆಸೆನ್ಸ್ ಇರಬೇಕು ಸರ್. ನಾನು ಕಳ್ಕೊಂಡಿದ್ದು ನಮ್ಮ ತಂದೆನ. ಸೊ ಯಾವತ್ತೂ ಅಷ್ಟೇ ನಮ್ಮ ಹವ್ಯಾಸಗಳು ಚಟ್ಟ ಹತ್ಸೋ ಹಂತಕ್ಕೆ ಹೋಗಬಾರ್ದು ಅನ್ನೋದು ಅಷ್ಟೇ. ಈ ಕೇಸ್ನಲ್ಲಿ ಎಲ್ರಿಗೂ ಒಂದು ನಂಬಿಕೆ ಬಂದಿದೆ. ನೀವು ಹೇಳಿದ್ರಿ ಈಗ ಎಲ್ರಿಗೂ ಒಂದೇ ನ್ಯಾಯ ಅನ್ನುವಂಥದ್ದು. ಪೊಲೀಸರು ಬಹಳ ದಿಟ್ಟವಾದಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಕೇಸ್ನಲ್ಲಿ ಬಹಳ ಅವರ ಶ್ರಮ ಬಹಳ ಪ್ರಮುಖವಾಗಿ ಕಾಣಿಸುತ್ತೆ. ಯಾವುದೇ ಇನ್ಫ್ಲುಯೆನ್ಸು ಯಾವುದು ಎಲ್ಲದನ್ನೂ ಹೊರತುಪಡಿಸಿ ಎಸ್ ಇಂತಹ ಒಂದು ಕುಕೃತ್ಯ ಮಾಡಿದವ್ರಿಗೆ, ಇಂತಹ ಒಂದು ಕೆಲಸ ಮಾಡಿದವ್ರಿಗೆ, ಬೀಭತ್ಸವಾಗಿ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಪೊಲೀಸರು ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಲ್ವಾ. ಸೊ ದರ್ಶನ್ ಅವರ ವಿಚಾರಕ್ಕೆ ಬಂದರೆ, ದರ್ಶನ್ ತಮ್ಮ ಜೊತೆಯಲ್ಲಿ ಇದ್ದಂಥವರ ಯಾರ ಜೊತೆಯಲ್ಲೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಎಲ್ಲರ ಜೊತೆಯಲ್ಲೂ ಕೂಡ ತಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಂಡಿದ್ದಾರೆ. ನಾವು ಭಾಳಷ್ಟು ಜನರನ್ನು ಕೇಳಿದಾಗ ದರ್ಶನ್ ಕುಡಿಯೋವರೆಗೂ ಒಂದು ವ್ಯಕ್ತಿ, ಕುಡಿದ ನಂತರ ಇನ್ನೊಂದು ವ್ಯಕ್ತಿ ಅನ್ನುವಂಥದ್ದು. ಸರ್ ಅದೇನೋ ಹೇಳ್ತಾರೆ ಗೊತ್ತಾ, ದೇವ್ರಂಥ ಮನುಷ್ಯ ನಾಯಂಥ ಬುದ್ಧಿ ಅಂತ. ಸೊ ಅದಾಗಬಾರ್ದು ಎಲ್ಲೂ ಅಷ್ಟೇ. ಬಟ್ ನಾನು ಹೇಳೋದೇನೆಂದರೆ ಅವ್ರವ್ರ ಆಯ್ಕೆ ಸರ್. ಕುಡಿಯೋದು ಬಿಡೋದು ಅವ್ರವ್ರ ಆಯ್ಕೆ. ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಇವಾಗ ನಾವು ಯಾವತ್ತೂ ಕುಡಿಯೋಂಥ ಹವ್ಯಾಸಗಳು ಹಿಡ್ಕೊಳ್ಳಿಲ್ಲ. ನಮಗೇನು ಎಲ್ಲೇ ಹೋದರೂ ಹೊಟ್ಟೆ ತುಂಬ ತಿಂತೀವಿ ಬರ್ತೀವಿ ಅಷ್ಟೇ. ಒಬ್ಬ ಮನುಷ್ಯ ತೃಪ್ತಿ ಪಡೋದು ಊಟದಲ್ಲಿ ಮಾತ್ರ. ಒಂದು ಲೆವೆಲ್ವರೆಗೂ ತಿಂದಮೇಲೆ ಸಾಕಪ್ಪ ತುಂಬ ಚೆನ್ನಾಗಿತ್ತು ಅಂತ ಅಷ್ಟೇ. ಕುಡಿಯೋದು ನಿಮಗೆ 3 ಬಾಟ್ಲು ಕುಡಿಬೋದು, 4 ಬಾಟ್ಲು ಕುಡಿಬೋದು. ಕೆಲವರು ಒಂದು ಗ್ಲಾಸ್ಗೆ ಕಂಟ್ರೋಲ್ ತಪ್ತಾರೆ, ಇನ್ನೊಬ್ಬರು 3-4 ಬಾಟ್ಲು ಕುಡಿದ್ರು ಕಂಟ್ರೋಲ್ ತಪ್ಪಲ್ಲ. ಹಂಗೆ ಅದು ಅವ್ರವ್ರ ಚಾಯ್ಸ್ ಸರ್. ಬಟ್ ಇವಾಗ ನನಗೇನೋ ನನ್ನ ಆರೋಗ್ಯಕ್ಕೆ, ಇವಾಗ ನಾವು ಉದಾಹರಣೆಗೆ ನನಗೇನೋ ಒಂದು ತಿಂದರೆ ನನಗೆ ಅರಗಿಸ್ಕೊಳಕ್ಕಾಗಲ್ಲ ಅಂತ ಗೊತ್ತಿದ ಮೇಲೆ ನಾನು ಅದನ್ನು ತಿನ್ನಕ್ಕೆ ಹೋಗ್ಬಾರ್ದು. ಇಲ್ಲ ನನಗೆ ಇಷ್ಟು ಸಾಕು ಗುರು, ಇವಾಗೇನೋ ಒಂದು ನಾನು ಉದಾಹರಣೆಗೆ ಸರ್, ನಾನೊಬ್ಬ ನಾನ್ ವೆಜ್ ಪ್ರಿಯ ಸರ್. ಇತ್ತೀಚೆಗೆ ಅದೊಂದು ಪೂಜೆ ಹೆಸರಲ್ಲಿ ನಾನ್ ವೆಜ್ ಬಿಟ್ಬಿಡೆ ಸರ್. ನೀವು ನಂಬ್ತಿರಲ್ಲೋ 5-6 kg ಎಕ್ಸಸೈಸ್ ಮಾಡದೆ ಕಡಿಮೆ ಆಗ್ಬಿಟ್ಟೆ ಸರ್. ನಾನು ಅವಾಗ ಅನ್ಕೊಡೋ ಗುರು ನನಗೆ ಶತ್ರುನೇ ನಾನ್ ವೆಜ್ ಅಲ್ಲಪ್ಪ, ಇನ್ಮೇಲೆ ಕಡಿಮೆ ಮಾಡ್ಕೊಬೇಕಪ್ಪ. ಯಾಕಂದರೆ ನನ್ನ ಮಕ್ಕಳಿಗೋಸ್ಕರ, ನನ್ನ ಕುಟುಂಬ, ನಂಬ್ಕೊಂಡಿರೋರ್ಗೋಸ್ಕರ ಅದನ್ನಾದರೂ ನಾವು ಆರೋಗ್ಯವಾಗಿರಬೇಕು. ನನ್ನ ಮಕ್ಕಳಿಗೆ ನನ್ನ ಆಸ್ತಿ ಕೊಟ್ಟರೆ ಸಾಲದು ಸರ್, ನನ್ನ ಪ್ರೆಸೆನ್ಸ್ ಇರಬೇಕು ಸರ್. ನಾನು ಕಳ್ಕೊಂಡಿದ್ದು ನಮ್ಮ ತಂದೆನ. ಸೊ ಯಾವತ್ತೂ ಅಷ್ಟೇ ನಮ್ಮ ಹವ್ಯಾಸಗಳು ಚಟ್ಟ ಹತ್ಸೋ ಹಂತಕ್ಕೆ ಹೋಗಬಾರ್ದು ಅನ್ನೋದು ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.